ಹಾಯ್ ಹಲೋ ವೆಲ್ಕಮ್ ಟು ಸ್ಟಾಕ್ ಮ್ಯಾಟ್ರಿಕ್ಸ್ ಚಾನಲ್. ಸೊ ನಿಫ್ಟಿ ನಾವು ಅನ್ಕೊಂಡಂಗೆ 265 ಪಾಯಿಂಟ್ಸ್ ಅಲ್ಲಿ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಅದೇ ತರ ನಮ್ಗೆ ಬ್ಯಾಂಕ್ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಎರಡು ಕೂಡ ಗ್ಯಾಪ್ ಅಪ್ ಅಲ್ಲೇ ಓಪನ್ ಆದ್ವು. ಆದ್ರೆ ನಮ್ಗೆ ಈ ಮೂರು ಸೆಕ್ಟರ್ಸ್ ಅಂದ್ರೆ ಮೂರು ಇಂಡೆಕ್ಸ್ ಗಳು ಕೂಡ ನಮ್ಗೆ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ರೆ ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಫಾರ್ಮಾ ಇಂಡಸ್ಟ್ರಿ ಈ ಮೂರು ಕೂಡ ನಮ್ಗೆ ಇವತ್ತು ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ರೆ. ಸೊ ಅದು ರಿಲ್ಯಾಕ್ಸೇಷನ್ ಒಂದ್ ಸ್ವಲ್ಪ ಜಾಸ್ತಿ ಬಂದಿರೋದ್ರಿಂದ ಆ ಕ್ಯಾಪ್ ಸೆಕ್ಟರ್ಸ್ ಅಲ್ಲಿ ಒಂದ್ ಸ್ವಲ್ಪ ವೇರಿಯೇಷನ್ಸ್ ಆಗಿ ಒಂದ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇನ್ನ ಫೈನಾನ್ಸ್ ಸೆಕ್ಟರ್ ಮತ್ತೆ ಆಟೋಮೊಬೈಲ್ ಸೆಕ್ಟರ್ ಆದ್ರೆ ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡಿದ್ದಾರೆ. ಸೊ ಅದು ಟ್ಯಾಕ್ಸ್ ವೇರಿಯೇಷನ್ಸ್ ಬಂದಿದೆ. ವೆಹಿಕಲ್ಸ್ ಎಲ್ಲ ಕೂಡ ಪೆಟ್ರೋಲ್ ವೆಹಿಕಲ್, ಡೀಸೆಲ್ ವೆಹಿಕಲ್ಸ್ ಎವ್ರಿಥಿಂಗ್ ಒಂದ್ ಸ್ವಲ್ಪ ಟ್ಯಾಕ್ಸ್ ವೇರಿಯೇಷನ್ ಆಗಿರೋದ್ರಿಂದ ಅದು ನಮ್ಗೆ ಇವತ್ತು ಸೆಕ್ಟರ್ ನ ಪಾಸಿಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಇನ್ನ ಮೆಟಲ್ ಸೆಕ್ಟರ್ ಆದ್ರೆ ಎಸ್ಟರ್ಡೇ ಮೆಟಲ್ ಸೆಕ್ಟರ್ ಫುಲ್ ಬೂಮ್ ಅಲ್ಲಿ ಇತ್ತು, ಇವತ್ತಾದ್ರೆ 60% ನೆಗೆಟಿವ್ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ. ಈ ಒಂದು ಐಟಿ ಸೆಕ್ಟರ್ ನೆನ್ನೆ ಕೂಡ ನೆಗೆಟಿವ್ ಅಲ್ಲಿ ಇತ್ತು, ಇವತ್ತು ಕೂಡ ನೆಗೆಟಿವ್ ಅಲ್ಲಿ ಅದನ್ನ ಕ್ಲೋಸ್ ಮಾಡಿದ್ದಾರೆ. ಇನ್ನ ಇಂಡಿಯಾ ವಿಕ್ಸ್ ಮಾತಾಡೋದಾದ್ರೆ ನೆನ್ನೆ -0.41 ಇತ್ತು, ಇವತ್ತು 0.0775 ಇದೆ. ಇನ್ನ ಗಿಫ್ಟ್ ನಿಫ್ಟಿ ಆದ್ರೆ ಸ್ಟಿಲ್ ಈಗಲೂ ಕೂಡ 15 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡಿದ್ದಾರೆ, ಇನ್ನು ಕ್ಲೋಸ್ ರನ್ನಿಂಗ್ ಇದೆ. ಸೊ ಅಂಡ್ ಇನ್ನ ಗೋಲ್ಡ್ ಆದ್ರೆ ಗೋಲ್ಡ್ ಕೂಡ ನೆಗೆಟಿವ್ ಅಲ್ಲಿ ಇದೆ. ಅಂಡ್ ಆಯಿಲ್ ಕೂಡ ನೆನ್ನೆ ಕೂಡ ನೆಗೆಟಿವ್ ಅಲ್ಲಿ ಇತ್ತು, ಇವತ್ತು ಕೂಡ ನೆಗೆಟಿವ್ ಅಲ್ಲೇ ಹೋಗ್ತಾ ಇದೆ. ಸೊ ಈಗ ನಾವು ನಿಫ್ಟಿನ ನೋಡೋಣ. ಸೊ ನಿಫ್ಟಿ ಆದ್ರೆ 265 ಪಾಯಿಂಟ್ಸ್ ಅಲ್ಲಿ ಪಾಸಿಟಿವ್ ಓಪನ್ ಆಯ್ತು. ಸೊ ಅಂದ್ರೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದೀವಿ ನಾವು. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನಾವು ಅನ್ಕೊಂಡಂಗೆ ಮಾರ್ಕೆಟ್ ನೆನ್ನೆ ಕ್ಲೋಸ್ ಮಾಡಿರೋದು ಇಲ್ಲಿ ಕ್ಲೋಸ್ ಮಾಡಿದ್ರೆ ಮಾರ್ಕೆಟ್ ಇವತ್ತು ಒಂದೇ ಸರಿ ನಮ್ಗೆ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು. ಸೊ ಅಂದ್ರೆ ಅರೌಂಡ್ 24,980 ಅಲ್ಲಿ ಓಪನ್ ಆಯ್ತು ಇವತ್ತು. ಸೊ ಅಲ್ಲಿಂದ ಅದು ಬುಲ್ಗೆ ಮೂವ್ ಆಗ್ಲಿಲ್ಲ. ಸೊ ಅಲ್ಲಿಂದ ನಮ್ಗೆ ನೆಗೆಟಿವ್ ಸೈಡ್ ಅಂದ್ರೆ ಬೇರೆ ಸೈಡ್ ಗೆ ಬಂತು. ನಾವು ಅನ್ಕೊಂಡಾಗೆ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ಮಾರ್ಕ್ ಮಾಡಿರೋಂತ ಝೋನ್ ಇಂದ ಅದು ಕೆಳಗಡೆಗೆ ಬಂತು. ಸೊ ಈಗ ನಾವು ಇದು 1 ಅವರ್ ಟೈಮ್ ಫ್ರೇಮ್ ಗಿಂತ ನಾವು 5 ಮಿನಿಟ್ಸ್ ಟೈಮ್ ಫ್ರೇಮ್ ಗೆ ಹೋಗೋಣ, ಇನ್ನು ನೀಟಾಗಿ ನಮ್ಗೆ ಅರ್ಥ ಆಗುತ್ತೆ ನೋಡೋದಕ್ಕೆ ಚಾರ್ಟ್. ಸೊ ಇಲ್ಲಿ ನೋಡಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೀವಿ ಇವಾಗ. ಸೊ ಈ 5 ಮಿನಿಟ್ಸ್ ಅಲ್ಲಿ ಟೈಮ್ ಫ್ರೇಮ್ ಅಲ್ಲಿ ನಮ್ಗೆ ಟ್ರೇಡ್ ನೋಡಿ ಫಸ್ಟ್ ಇಲ್ಲಿ ಓಪನ್ ಆಯ್ತು ನಿಫ್ಟಿ ಓಪನ್ ಆದ್ಮೇಲೆ ನಾವು ಮಾರ್ಕ್ ಮಾಡಿರೋಂತ ಝೋನ್ ವರ್ಗೂ ಬಂತು. ಸೊ ನಾವು ಟ್ರೇಡ್ ಅಂದ್ರೆ ಮುಂಚೆ ಪೊಸಿಷನ್ ನ ಹೋಲ್ಡ್ ಮಾಡಿಲ್ಲ, ಇವತ್ತು ಪ್ಲಾನ್ ಮಾಡೋರಾದ್ರೆ ಯಾವುದೇ ಪೊಸಿಷನ್ ಹೋಲ್ಡಿಂಗ್ ಇಲ್ದಿರೋರು ಇಲ್ಲಿ ಟ್ರೇಡ್ ನ ತಗೊಳಕ್ಕೆ ಚಾನ್ಸ್ ಇರಲ್ಲ. ಸೊ ಅಲ್ಲಿಂದ ನಮ್ಮ ಝೋನ್ ವರ್ಗೂ ಬಂದಾಗ ಒಂದು ಝೋನ್ ಅಲ್ಲಿ ಒಂದು ರಿವರ್ಸಲ್ ಕ್ಯಾಂಡಲ್ ಆಯ್ತು. ಸೊ ಒಂದ್ಸಾರಿ ರಿವರ್ಸಲ್ ಆದ್ಮೇಲೆ ನಮ್ಮ ಎಂಟ್ರಿ ಇಲ್ಲಿತ್ತು, ಸ್ಟಾಪ್ ಲಾಸ್ ಇಲ್ಲಿ. ಸೊ ಅಲ್ಲಿಂದ ನಮ್ಗೆ 1:2 ವರ್ಗೂ ಕೂಡ ಒಂದು ಟಾರ್ಗೆಟ್ ನ ಬುಕ್ ಮಾಡಿದ್ವಿ. ಆಫ್ಟರ್ ದಟ್ ಅದು ಬುಲ್ ಸೈಡ್ ಗೆ ರೀಚ್ ಆಗ್ಲಿಲ್ಲ, ಅಗೇನ್ ನಮ್ ಝೋನ್ ಗೆ ಬಂತು. ಝೋನ್ ಆದ್ಮೇಲೆ ಝೋನ್ ಇಂದ ಬ್ರೇಕ್ಔಟ್ ಆಯ್ತು. ಸೊ ಬ್ರೇಕ್ಔಟ್ ಆಗಿ ಸಪೋಸ್ ಇಲ್ಲಿ ಪ್ಲಾನ್ ಮಾಡಿದ್ರೆ ಸ್ಟಾಪ್ ಲಾಸ್ ಒಂದ್ ಸ್ವಲ್ಪ ಬಫರ್ ಮಾಡಿ ಇಟ್ಟಿದ್ರೆ ಯಾರ್ದು ಸ್ಟಾಪ್ ಲಾಸ್ ಇಟ್ಟಾಗಿರಲ್ಲ. ಆಫ್ಟರ್ ದಟ್ ಅದು ಕಂಟಿನ್ಯೂಸ್ಲಿ ಫಾಲ್ ಅಲ್ಲೇ ಬಂತು, ಆದ್ರೆ ಸ್ಲೋ ಮೂವ್ಮೆಂಟ್ ಸೈಡ್ ವೇಸ್ ಆಗಿ ಅಗೇನ್ ಫಾಲ್ ಬಂದು ನಮ್ ಝೋನ್ ವರ್ಗೂ ಒಂದ್ ಸ್ವಲ್ಪ ನಿಯರ್ ಬೈ ಝೋನ್ ವರ್ಗೂ ರೀಚ್ ಆಯ್ತು. ಸೊ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ ಇಲ್ಲಿರುವಂತ ಇವತ್ತು ಟ್ರೇಡ್ ಏನ ಅಂತ ಅದ್ಭುತವಾದ ಟ್ರೇಡ್ ಅಂತ ಹೇಳಕ್ ಬರಲ್ಲ. ಸೊ ರೀಸನ್ ಯಾಕೆ ಅಂದ್ರೆ ನಾವು ಒಂದು ಝೋನ್ ನ ಮಾರ್ಕ್ ಮಾಡಿದ್ವಿ, ಇಲ್ಲೊಂದು 1 ಅವರ್ ಟೈಮ್ ಫ್ರೇಮ್ ಝೋನ್, ಇಲ್ಲೊಂದು 1 ಅವರ್ ಝೋನ್ ಇದೆ. ಸೊ ಈ ಝೋನ್ ಅಲ್ಲೇ ನಮ್ಗೆ ಇವತ್ತು ಮಾರ್ಕೆಟ್ ತುಂಬಾ ಹೊತ್ತು ಸಸ್ಟೈನ್ ಆಗಿ ಅಲ್ಲೇ ತುಂಬಾ ಹೊತ್ತು ಮೂವ್ ಆಗ್ತಾ ಬಂತು. ಈ ರೇಂಜ್ ಬೌಂಡ್ ನ ಬಿಟ್ಟು ಅದು ಬ್ರೇಕ್ ಆಗ್ಲಿಲ್ಲ. ಇವನ್ ದೋ ನಮ್ಗೆ ಆಫ್ಟರ್ ಸೆಕೆಂಡ್ ಸೆಷನ್ ಅಲ್ಲಿ ನಮ್ಮ ಝೋನ್ ಹತ್ರ ಬಂದ್ರು ಕೂಡ ಆ ಝೋನ್ ಹತ್ರನೇ ಬಂದು ಅಗೇನ್ ಸ್ವಲ್ಪ ಡೌನ್ ಫಾಲ್ ಆಗಿ ಆ ಝೋನ್ ಹತ್ರನೇ ಅದು ಮೂವ್ಮೆಂಟ್ ಅಲ್ಲೇ ಸೈಡ್ ವೇಸ್ ಆಯ್ತು. ಈ ಬೌಂಡ್ ಕೂಡ ಅದು ಬ್ರೇಕ್ ಆಗಲಿಲ್ಲ. ಸೊ ಎಕ್ಸಾಕ್ಟ್ಲಿ ಒಂದು ಪ್ಲಾನಿಂಗ್ ಅಂತ ಒಂದು ಟ್ರೇಡ್ ಅಲ್ಲಿ ಸಿಕ್ಕಿದ್ದು ಅಂದ್ರೆ ಬೆಳಗ್ಗೆ ಸಿಕ್ಕಿರೋಂತ ಇದೊಂದು ಟ್ರೇಡ್ ಬಿಟ್ರೆ ಮತ್ತೆ ನಮ್ಗೆ ಟ್ರೇಡ್ ಅಂತ ನನಗಂತೂ ಎಲ್ಲೂ ಅನಿಸ್ತಿಲ್ಲ. ಸೊ ನಾಳೆ ಬೆಳಗ್ಗೆ ಇಫ್ ಇನ್ ಕೇಸ್ ನಾಳೆ ಬೆಳಗ್ಗೆ ಏನಾದ್ರು ಗ್ಯಾಪ್ ಅಪ್ ಆದ್ರೆ ಈ ಝೋನ್ ಇಂದ ಕಂಟಿನ್ಯೂಸ್ಲಿ ಫಾಲ್ ರಿವರ್ಸಲ್ ಕ್ಯಾಂಡಲ್ ತಗೊಂಡ್ ಬಂದ್ರೆ ನಾವ್ ಇಲ್ಲಿಂದ ಸೆಲ್ ಗೆ ಪ್ಲಾನ್ ಮಾಡಬಹುದು. ಅದು ಎಷ್ಟು ಅಂದ್ರೆ ಝೋನು 24,850 ಅಲ್ಲಿಂದ ಕೂಡ ನಾವು ಸೆಲ್ ಗೆ ಪ್ಲಾನ್ ಮಾಡಬಹುದು. ಅದರ್ವೈಸ್ ಅದೇನಾದ್ರೂ ಬುಲ್ಲಿಶ್ ಮೋಡ್ ಗೆ ಏನಾದ್ರು ತೋರಿಸಿದ್ರೆ ಅಲ್ಲಿಂದ ನಾವು ಬುಲ್ ಸೈಡ್ ಗೆ ಪ್ಲಾನ್ ಮಾಡಬಹುದು. ಬುಲ್ ಸೈಡ್ ಗೆ ಪ್ಲಾನ್ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ನೋಡಿ ಇಲ್ಲಿ ಐ ಇದೆ. ಸೊ ಇಲ್ಲಿಗೆ ಇದೊಂದು T1 ಅಂತ ತಗೊಂಡ್ರು ಕೂಡ ಈ ಪಾಯಿಂಟ್ ಗೆ ನಾವು ಟಾರ್ಗೆಟ್ T2 ನ ಸೆಟ್ ಮಾಡ್ಕೋಬಹುದು. ಅದು ಬೇರೆ ಸೈಡ್ ಗೆ ಏನಾದ್ರು ಫಾಲ್ ಆದ್ರೆ ಫಸ್ಟ್ ಟಾರ್ಗೆಟ್ ಇದಾಗುತ್ತೆ T1, ಸೆಕೆಂಡ್ ಟಾರ್ಗೆಟ್ ಬಂದು T2 ಇಲ್ಲಾಗುತ್ತೆ. ಸೊ ಇದು ಟಾರ್ಗೆಟ್ 1 ಬಂದು 24,750, ಟಾರ್ಗೆಟ್ 2 ಬಂದು 24,650. ಸೊ ಅಲ್ಲವರೆಗೂ ಕೂಡ ನಾವು ನೋಡಬಹುದು. ಇನ್ ಕೇಸ್ ಗ್ಯಾಪ್ ಡೌನ್ ಏನಾದ್ರು ಆದ್ರೆ ನಾಳೆ ಏನಾದ್ರು ನಿಫ್ಟಿ ಗ್ಯಾಪ್ ಡೌನ್ ಆದ್ರೆ ಗ್ಯಾಪ್ ಡೌನ್ ಆಗಿ ಓಪನ್ ಆದ್ಮೇಲೆ ಬುಲ್ಲಿಶ್ ಸೈಡ್ ಏನಾದ್ರು ಮಾರ್ಕೆಟ್ ಮೂವ್ಮೆಂಟ್ ನ ಕೊಟ್ರೆ 24,650 ಅಲ್ಲಿ ಒಂದು ಬುಲ್ಲಿಶ್ ಕ್ಯಾಂಡಲ್ ನ ಫಾರ್ಮ್ ಮಾಡಿ ಬುಲ್ಲಿಶ್ ಸೈಡ್ ಗೆ ಮಾರ್ಕೆಟ್ ಮೂವ್ ಆದ್ರೆ ನಮ್ಮ ಟಾರ್ಗೆಟ್ 1 ಇದು ತಗೊಂಡು ಟಾರ್ಗೆಟ್ 2 ಇಲ್ಲವರೆಗೂ ಕೂಡ ನಾವು ವೈಟ್ ಮಾಡಬಹುದು. ನೆಗೆಟಿವ್ ಸೈಡ್ ಗೆ ಹೋದಾಗ ನೆಗೆಟಿವ್ ಇಲ್ಲಿಂದ ಕೂಡ ನಮ್ಗೆ 24,400 ಅಪ್ ಟು ಈ ಲೆವೆಲ್ ವರೆಗೂ ಇದೆ. ಸೊ ಈ ಲೆವೆಲ್ ವರೆಗೂ ಕೂಡ ನಾವು T1 ನ ಪ್ಲಾನ್ ಮಾಡಬಹುದು. ಅದು ಬ್ರೇಕ್ ಆದ್ರೆ ನೆಕ್ಸ್ಟ್ T2 ಗೆ ನೋಡ್ಕೊಂಡು ಪ್ಲಾನ್ ಮಾಡ್ಬೇಕಾಗುತ್ತೆ.
ಮೇ ಬಿ ನಾಳೆ ಹೆಂಗಾಗುತ್ತೆ ಅಂತ ನಾವು ನ್ಯೂಸ್ ಎಲ್ಲ ಕೂಡ ಮಾರ್ನಿಂಗ್ ಅನಲೈಸ್ ಮಾಡಿದಾಗ ನಮ್ಗೆ ಇನ್ನೂ ಫುಲ್ ಕ್ಲಿಯರ್ ಬರುತ್ತೆ. ಎನಿವೆ ನೋಡೋಣ ಅದು. ಈಗ ನೋಡಿ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಇದೀವಿ. ಬ್ಯಾಂಕ್ ನಿಫ್ಟಿ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದೆ. 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದು ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ಮೇಲೆ ನಾವು ಒಂದು ಸ್ಮಾಲ್ 5 ಮಿನಿಟ್ಸ್ ಸಪೋರ್ಟ್ ಝೋನ್ ಮಾರ್ಕ್ ಮಾಡಿದ್ವಿ. ಆ ಮಾರ್ಕ್ ಮಾಡಿರೋದ್ನ ಕೆಳಗಡೆ ಬಂದು ಕ್ಲೋಸಿಂಗ್ ಕೊಡ್ತು. ಒನ್ಸ್ ಕ್ಲೋಸಿಂಗ್ ಕೊಟ್ಮೇಲೆ ಅಲ್ಲಿಂದ ಅದು ಮತ್ತೆ ಬುಲ್ಗೆ ಹೋಗ್ಲಿಲ್ಲ. ಸೊ ಬುಲ್ಗೆ ಹೋಗ್ದಿರ ಅಲ್ಲಿಂದ ನಿಧಾನಕ್ಕೆ ಸೊ ನಮ್ ಫಾಲ್ ಸೈಡ್ ಕೂಡ ಅದು ಬಂತು. ಸೊ ಇವಾಗ ನಾವು ಅಲ್ಲಿಂದ 5 ಮಿನಿಟ್ಸ್ ಟೈಮ್ ಫ್ರೇಮ್ಗೆ ಹೋಗೋಣ. ಸೊ 5 ಮಿನಿಟ್ಸ್ಗೆ ಟೈಮ್ ಫ್ರೇಮ್ಗೆ ಹೋದ್ರೆ ಸೊ 5 ಮಿನಿಟ್ಸ್ ಅಲ್ಲಿ ಸೊ ಇಲ್ಲಿ ನೋಡಿ 5 ಮಿನಿಟ್ಸ್ ಅಲ್ಲಿ ನಾವು ಮಾರ್ಕ್ ಮಾಡಿರೋಂಥ ಝೋನ್ ಇಂದ ಕೆಳಗಡೆ ಬಂತು. ಒನ್ಸ್ ಕೆಳಗಡೆ ಬಂದ್ಮೇಲೆ ಸೊ ಮತ್ತೆ ಅಲ್ಲೇ ತುಂಬಾ ಹೊತ್ತು ಸಸ್ಟೈನ್ ಆಗಿ ಇದು ಬ್ರೇಕ್ಔಟ್ ಆಯ್ತು. ಒನ್ಸ್ ಬ್ರೇಕ್ ಆದ್ಮೇಲೆ ಸೊ ನೋಡಿ ಇಲ್ಲಿ ಬ್ರೇಕ್ ಆದ್ಮೇಲೆ 54,300 ಅಲ್ಲಿ ಬ್ರೇಕ್ಔಟ್ ಬಂದ ಮೇಲೆ ಒಂದು ಟ್ರೇಡ್ ನ ತಗೊಂಡು ಇಲ್ಲಿ ಯಾರಾದ್ರೂ ಒಂದು ಸ್ಟಾಪ್ ಲಾಸ್ ನ ಮೇಂಟೈನ್ ಮಾಡಿದ್ರೆ ತುಂಬಾ ಹೊತ್ತು ಮಾರ್ಕೆಟ್ ಸಸ್ಟೈನ್ ಆಯ್ತು. ಸಸ್ಟೈನ್ ಆಗಿ ಸೊ ಮಾರ್ಕೆಟ್ ನಿಫ್ಟಿ ಹೆಂಗ್ ಕ್ಲೋಸ್ ಮಾಡುತ್ತೋ ಸೇಮ್ ಪ್ಯಾಟರ್ನ್ ಅಲ್ಲೇ ಕ್ಲೋಸ್ ಆಯ್ತು. ಬಟ್ ಅದು ಅಪ್ ಟು ಈ ಝೋನ್ ಇಂದ ಈ ಝೋನ್ ವರೆಗೂ ಬಂದಿದೆ. ಸೊ ಬಟ್ ತುಂಬಾ ಡ್ಯೂರೇಷನ್ ನ ತಗೊಂಡು ಅದು ಸೈಡ್ ವೈಸ್ ಆಗಿ ಆ ರೇಂಜ್ ಅಲ್ಲಿ ಸೊ ನಮ್ ಝೋನ್ ನ ರೀಚ್ ಆಯ್ತು. ಒನ್ಸ್ ರೀಚ್ ಆದ್ಮೇಲೆ ಅದು ಝೋನ್ ನ ಬ್ರೇಕ್ ಮಾಡ್ಲಿಲ್ಲ, ಅಲ್ಲೇ ಸಸ್ಟೈನ್ ಆಗಿದೆ. ಸೊ ಇಲ್ಲೂ ಕೂಡ ನಮಗೆ ತುಂಬಾ ಉತ್ತಮವಾದಂತ ಟ್ರೇಡ್ ಆಗಿದೆ ಇವತ್ತು ಅಂತ ಹೇಳ್ಬಿಟ್ಟು ನಾವು ಅದನ್ನ ಕನ್ಸಿಡರ್ ಮಾಡಕ್ಕಾಗಲ್ಲ. ನಾಳೆ ಏನಾದ್ರೂ ಬ್ರೇಕ್ ಡೌನ್ ಬ್ರೇಕ್ಔಟ್ ಆದ್ರೆ ಸೊ ಅದ್ರ ಬಗ್ಗೆ ನಾವು ಪ್ಲಾನ್ ಮಾಡೋಣ. ಇಫ್ ಇನ್ ಕೇಸ್ ನಾಳೆ ಏನಾದ್ರೂ ಗ್ಯಾಪ್ ಅಪ್ ಆದ್ರೆ ನೋಡಿ 54,300 ಸೊ ಅದು ಬಿಟ್ರೆ 54,400 ಸೊ 54,400 ಈಗ ಮಾರ್ಕ್ ಮಾಡಿರೋಂತ ಒಂದು ರೆಸಿಸ್ಟೆನ್ಸ್ ಝೋನ್. ಈ ಝೋನ್ ಹತ್ರ ಬಂದಾಗ ಏನಾದ್ರೂ ರಿವರ್ಸಲ್ ಕ್ಯಾಂಡಲ್ ಬಂದ್ರೆ ನಾವು ಬೇರಿಶ್ ಗೆ ಪ್ಲಾನ್ ಮಾಡಬಹುದು. ಸೊ ಬುಲ್ ಸೈಡ್ ಏನಾದ್ರೂ ಬಂದ್ರೆ ಬುಲ್ ಗೆ ಪ್ಲಾನ್ ಮಾಡೋಣ. ಬುಲ್ ಗೆ ಪ್ಲಾನ್ ಮಾಡಿದಾಗ ನೆಕ್ಸ್ಟ್ ನಮ್ಗಿರುವಂತ ರೆಸಿಸ್ಟೆನ್ಸ್ ಝೋನ್ ಬಂದ್ಬಿಟ್ಟು 54,550 ಸೊ 550 ವರೆಗೂ ಕೂಡ ನಾವು ಪ್ಲಾನ್ ಮಾಡಬಹುದು. ಸೊ ಇನ್ನ ಬೇರೆ ಸೈಡ್ ಬಂದಾಗ ಸೊ ಈ ಝೋನ್ ನಾವೀಗ ಎಲಿಮಿನೇಟ್ ಮಾಡೋಣ. ಸೊ ಈ ಝೋನ್ ನಮ್ಗೆ ಇವಾಗ ವರ್ಕೌಟ್ ಆಗಲ್ಲ. ಸೊ ಇಲ್ಲಿಂದ ನಮ್ಗೆ ಏನಾದ್ರು ಗ್ಯಾಪ್ ಡೌನ್ ಏನಾದ್ರು ಸಿಕ್ಕಿದ್ರೆ ಸೊ ಡೌನ್ ಸೈಡ್ ಏನಾದ್ರು ಫಾಲ್ ಬಂದಾಗ ಸೊ ನಾವು ಫಸ್ಟ್ ಟಾರ್ಗೆಟ್ ನ 53,800 ನ ತಗೋಬಹುದು. ಸೊ ನೆಕ್ಸ್ಟ್ ನಮ್ಗೆ 50 ಸೆಕೆಂಡ್ ಟಾರ್ಗೆಟ್ 2 ಬಂದ್ಬಿಟ್ಟು 53,600 ವರೆಗೂ ಕೂಡ ನಾವು ವೈಟ್ ಮಾಡಿ ನೋಡಬಹುದು. ಸೊ ಇದು ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಇರುವಂತ ಒಂದು ಅನಾಲಿಸಿಸ್. ನಾಳೆ ಬೆಳಗ್ಗೆ ನ್ಯೂಸ್ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ಪ್ಲಾನ್ ಮಾಡಿ ಟ್ರೇಡ್ ನ ಪ್ಲಾನ್ ಮಾಡಬಹುದು. ಸೆನ್ಸೆಕ್ಸ್ ಇದೆ. ಸೆನ್ಸೆಕ್ಸ್ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ಇದೆ. ಈಗ ನೋಡಿ ಸೆನ್ಸೆಕ್ಸ್ ಅಲ್ಲಿ 1 ಅವರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ ಇದು ಕೂಡ ಗ್ಯಾಪ್ ಅಪ್ ಓಪನ್ ಆಯ್ತು. ಲೈಕ್ ನಿಫ್ಟಿ ತರನೇ ಗ್ಯಾಪ್ ಅಪ್ ಓಪನ್ ಆಯ್ತು. ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಅಲ್ಲಿಂದ ಅದು ಡೌನ್ ಸೈಡ್ ಗೆ ಫಾಲ್ ನ ಕಂಡು. ಸೊ ಇಲ್ಲಿ ನಾವು ಮಾರ್ಕ್ ಮಾಡಿರುವಂತ 1 ಅವರ್ ಟೈಮ್ ಫ್ರೇಮ್ ಅದು ರೀಚ್ ಆಗ್ಲಿಲ್ಲ. ನಾವು ಮಾರ್ಕ್ ಮಾಡಿರುವಂತ ಡೌನ್ ಸೈಡ್ ಇರುವಂತ ಸಪೋರ್ಟ್ ಲೈನ್ ನ ಮಾತ್ರ ಅದು ಮೀಟ್ ಮಾಡಿದೆ. ಸೊ ಎಂಡ್ ಆಫ್ ದಿ ಟೈಮ್ ಗೆ ಅದು ಬರೋ ಅಷ್ಟೊತ್ತಿಗೆ ಸೆಕೆಂಡ್ ಸೆಷನ್ ಅಲ್ಲಿ ನಮ್ ಝೋನ್ ನ ಅದು ರೀಚ್ ಆಯ್ತು. ಸೊ ಇವಾಗ ನಾವು 5 ಮಿನಿಟ್ಸ್ ಗೆ ಹೋಗೋಣ. ಸೊ 5 ಮಿನಿಟ್ಸ್ ಝೋನ್ ಅಲ್ಲಿ ನೋಡೋಣ. ನಮ್ಗೆ ಇನ್ನು ನೀಟಾಗಿ ಟ್ರೇಡ್ಸ್ ನ ಅಬ್ಸರ್ವ್ ಮಾಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ ಸೊ ಇದು 5 ಮಿನಿಟ್ಸ್. ಸೊ ಒನ್ಸ್ 5 ಮಿನಿಟ್ಸ್ ಗೆ ಬಂದಾಗ ನೋಡಿ ಮಾರ್ಕೆಟ್ ಇಲ್ಲಿ ಓಪನ್ ಆಯ್ತು. ಸೊ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಸೊ ಅಲ್ಲಿಂದ ಫಾಲ್ ನ ತಗೊಂಡು ಒಂದು ಸ್ಮಾಲ್ ಬುಲ್ಗೆ ಕೊಟ್ಟು ಅಗೇನ್ ಅಲ್ಲಿಂದ ಫಾಲ್ ಸ್ಟಾರ್ಟ್ ಆಯ್ತು. 20 EMI ಹತ್ರ ಬಂದಾಗ ತುಂಬಾ ಹೊತ್ತು ಸಸ್ಟೈನ್ ಆಗಿದೆ. ಸೊ ನಾವು ಸಿಂಪಲ್ ಸೈಡ್ ವೈಸ್ ನ ಅಬ್ಸರ್ವ್ ಮಾಡೋದು ತುಂಬಾ ಈಸಿ. ಯಾವ ಹೈಯರ್ಸ್ ಯಾವ ಲೋಯರ್ಸ್ ಬ್ರೇಕ್ ಆಗ್ತಾ ಇರಲ್ಲ. ಆಲ್ ಐಸ್ ನ ಒಂದೇ ಕಡೆ ಸೆಟ್ ಮಾಡ್ತಾ ಇರುತ್ತೆ, ಆಲ್ ಲೋಸ್ ನ ಒಂದೇ ಕಡೆ ಸೆಟ್ ಮಾಡ್ತಾ ಇರುತ್ತೆ. ಐದರ್ ವೈಸ್ ನಮ್ಗೆ ಅದು ಅಬ್ಸರ್ವ್ ಮಾಡಕ್ಕೆ ಬರ್ತಿಲ್ಲ ಅಂತಂದ್ರೆ 20 EMI ಆದಾಗ ಪ್ರತಿ ಕ್ಯಾಂಡಲ್ ಕೂಡ 20 EMI ಅಲ್ಲಿ ಮಿಡ್ ಅಲ್ಲಿ ಪಾಸ್ ಆಗ್ತಾ ಇರುತ್ತೆ. ಒನ್ಸ್ ಮಿಡ್ ಅಲ್ಲಿ ಪಾಸ್ ಆದಾಗ ಅದು ಸೈಡ್ ವೈಸ್ ಅಂತ ನಾವು ಆಟೋಮೆಟಿಕ್ಲಿ ಕನ್ಸಿಡರ್ ಮಾಡಬಹುದು. ಒನ್ಸ್ ಅಲ್ಲಿಂದ ಬಂದ್ಮೇಲೆ ಸೊ ನೆಕ್ಸ್ಟ್ ನಮ್ ಝೋನ್ ಗೆ ರೀಚ್ ಆಯ್ತು. ಸೊ ಯಾರಾದ್ರೂ ಒಂದ್ ಸ್ವಲ್ಪ ಒನ್ ಡೇ ಪ್ಲಾನ್ ಮಾಡಿರೋರು ಡೌನ್ ಸೈಡ್ ಗೆ ಅಂದ್ರೆ ಫಾಲ್ ಆಗುತ್ತೆ ಅಂತ ಯಾರಾದ್ರೂ ಪ್ಲಾನ್ ಮಾಡಿದವರು ಬೆಳಗ್ಗೆ ಸೊ ಅದು ನಿಫ್ಟಿಯಲ್ಲಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಸೆನ್ಸೆಕ್ಸ್ ಆಗಿರ್ಬೋದು, ಮೂರರಲ್ಲೂ ಕೂಡ ಒಳ್ಳೆ ಫಾಲ್ ಬೇರೆ ಸೈಡ್ ಯಾರು ನಿಂತಿದಾರೋ ಅವರೆಲ್ಲ ಕೂಡ ಒಳ್ಳೆ ಪ್ರಾಫಿಟ್ಸ್ ನ ಇವತ್ತು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಅದೇ ತರ ಇನ್ನು ನಾವು ನಾಳೆ ಸೆನ್ಸೆಕ್ಸ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ನೋಡಿ ನಮ್ಗೆ 5 ಮಿನಿಟ್ಸ್ ಅಲ್ಲಿ ನಾವು ಮಾರ್ಕ್ ಮಾಡೋದ್ರಲ್ಲಿ ಎಕ್ಸಾಕ್ಟ್ಲಿ ಇವತ್ತು ನಮ್ ಝೋನ್ ಹತ್ರ ಇದೆ. ಸೊ ನಾನು ಇದನ್ನ ತೆಗೆದೆ ಈಗ. ಸೊ ಇಲ್ಲಿ ನೋಡಿ ನಮ್ಗೆ ಎಕ್ಸಾಕ್ಟ್ಲಿ ನಾನು ತೆಗ್ದಿದ್ದೀನಿ. ಇಫ್ ಇನ್ ಕೇಸ್ ನಾಳೆ ಏನಾದ್ರು ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆದ್ರೆ ಸೊ ನಮ್ ಗ್ಯಾಪ್ ಅಪ್ ಆದಾಗ ಸೊ ನೋಡಿ ನಾವು ವೈಟ್ ಮಾಡಬೇಕು ಅಪ್ ಟು ಎಲ್ಲರಿಗೂ ಅಂದ್ರೆ ಇಲ್ಲಿ ಒಳ್ಳೆ ಕನ್ಫರ್ಮೇಶನ್ ಏನಾದ್ರು ಕ್ಯಾಂಡಲ್ ಬಂದು ನಮ್ಗೆ ಒಂದು ರಿವರ್ಸಲ್ ಕ್ಯಾಂಡಲ್ ಏನಾದ್ರು ಕಾಣಿಸಿದ್ರೆ ಅಲ್ಲಿಂದ ನಾವು ಬುಲ್ ಸೈಡ್ ಗೆ ಪ್ಲಾನ್ ಮಾಡಬಹುದು. ಬುಲ್ ಸೈಡ್ ಎಲ್ಲರಿಗೂ ಅಂದ್ರೆ 81,800 ವರೆಗೂ ಪ್ಲಾನ್ ಮಾಡಬಹುದು. 81,800 ವರೆಗೂ ಪ್ಲಾನ್ ಮಾಡಬಹುದು. ಸೊ ಇಲ್ಲಿ ಇದನ್ನ ನಾವು ಫೈನಲ್ ಟಾರ್ಗೆಟ್ ಅಂತ ಆದ್ರೂ ತಗೊಳ್ಳಿ, RS T1 ಅಂತ ಆದ್ರೂ ತಗೊಳ್ಳಿ. ಸೊ ಇಲ್ಲೇನಾದ್ರೂ ಗ್ಯಾಪ್ ಡೌನ್ ಏನಾದ್ರು ಬಂದ್ರೆ ಸೊ ನಮ್ಗೆ ಗ್ಯಾಪ್ ಡೌನ್ ಬಂದಾಗ
ಸೊ ಇಲ್ಲಿಂದ ನಾವು ರಿವರ್ಸಲ್ ಕ್ಯಾಂಡಲ್ ನ ಪ್ಲಾನ್ ಮಾಡಿ ಸೆಲ್ ಸೈಡ್ ಗೆ ಪ್ಲಾನ್ ಮಾಡಿದಾಗ ಇಲ್ಲಿ 80,250, ಸೊ ಅಂದ್ರೆ 80,200 ವರೆಗೂ ಪ್ಲಾನ್ ಮಾಡಬಹುದು. 80,200 ವರೆಗೂ ಪ್ಲಾನ್ ಮಾಡಬಹುದು. ಇದನ್ನ T1 ಅಂತ ತಗೋಣ. ಇಫ್ ಇನ್ ಕೇಸ್ ಅದು ಬ್ರೇಕ್ ಆಯ್ತು ಅನ್ಕೊಳ್ಳಿ 80,000 ವರೆಗೂ ಕೂಡ ನಾವು ಪ್ಲಾನ್ ಮಾಡಬಹುದು. ಸೊ ಇನ್ನು ಅದು ಏನಾದ್ರು ಗ್ಯಾಪ್ ಡೌನ್ ಜಾಸ್ತಿ ಆಗಿ ಏನಾದ್ರು ಫಾಲ್ ನ ಕಂಡ್ರೆ ಸೊ ಅದು ನಮ್ಗೆ 79,700 ವರೆಗೂ ಕೂಡ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇವತ್ತು ಎಕ್ಸ್ಪೈರಿ ಬೇರೆ ಎಲ್ಲ ಚೇಂಜ್ ಆಗಿದೆ. ಸೊ ಮುಂಚೆ ಇದ್ದಿದ್ದ ಎಕ್ಸ್ಪೈರಿ ನಮಗೆ ಗುರುವಾರ ಅಂದಾಗ ನಿಫ್ಟಿ ಎಕ್ಸ್ಪೈರಿ ಇತ್ತು, ಇವಾಗ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ಸೊ ಹಾಗಾಗಿ ತುಂಬಾ ವೇರಿಯೇಷನ್ಸ್ ಆಗಿದೆ. ಅಂಡ್ ಒನ್ ಮೋರ್ ಥಿಂಗ್, ನೆನ್ನೆನೆ ರಿಸಲ್ಟ್ ಇದ್ದಿದ್ದಕ್ಕೆ ನೆನ್ನೆನೆ ಫುಲ್ ಮನೇನ ಡಂಪ್ ಮಾಡಿದ್ದಾರೆ. ಸೊ ಪೊಸಿಷನ್ಸ್ ನೆಲ್ಲ ತುಂಬಾ ಜನ ಹೋಲ್ಡ್ ಮಾಡಿದ್ದಾರೆ. ಆ ಹೋಲ್ಡ್ ಮಾಡಿರೋ ಪೊಸಿಷನ್ಸ್ ಎಲ್ಲ ಕೂಡ ಮಾರ್ನಿಂಗ್ ಅಲ್ಲಿ ಒಳ್ಳೆ ಪ್ರಾಫಿಟ್ಸ್ ನ ಬುಕ್ ಮಾಡಿದ್ದಾರೆ. ಸೊ ಮಾರ್ನಿಂಗ್ ಅದು ಬುಕ್ ಮಾಡಾದ್ಮೇಲೆ ಏನಂದ್ರೆ ಮಾರ್ಕೆಟ್ ತುಂಬಾ ಸೈಡ್ ವೈಸ್ ಆಗುತ್ತೆ, ಎತ್ತು ಮೂವ್ ಆಗ್ಲಿಲ್ಲ, ಅದು ಅಪ್ಪರ್ ಹೋಗ್ಲಿಲ್ಲ, ಲೋಯರ್ ಹೋಗ್ಲಿಲ್ಲ ಅಂದಂಗೆ ಸ್ಲೋಲಿ ಗ್ರಾಜುಯಲಿ ಬಂದು ಡೌನ್ ಸೈಡ್ ಗೆ ಬಂದು ಅದು ಮಾರ್ಕೆಟ್ ನ ಕ್ಲೋಸ್ ಮಾಡಿದ್ದಾರೆ. ಎನಿವೇ ಮಾರ್ಕೆಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂತ ನೋಡಿದಾಗ ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡಿದ್ದಾರೆ. ಅದು 3 ಇಂಡೆಕ್ಸ್ ಕೂಡ ಪಾಸಿಟಿವ್ ಅಲ್ಲೇ ಕ್ಲೋಸ್ ಮಾಡಿದ್ದಾರೆ. ಐ ಥಿಂಕ್ ನಿಮ್ಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ 3 ಕೂಡ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಏನಾದ್ರೂ ನ್ಯೂಸ್ ಇದ್ರೆ ಮಾರ್ನಿಂಗ್ ಮಿನಿಟ್ಸ್ ಅಂತ ಬರುತ್ತೆ, ಅದ್ರಲ್ಲಿ ನ್ಯೂಸ್ ಏನಾದ್ರು ಮೇಜರ್ ನ್ಯೂಸ್ ಇವೆಂಟ್ಸ್ ಇದ್ದಾಗ ಅದರಲ್ಲಿ ಅಪ್ಡೇಟ್ಸ್ ನೋಡ್ಕೊಂಡು ಮಾರ್ನಿಂಗ್ ಪ್ಲಾನ್ ಮಾಡೋಣ. ಸೊ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.